ಅವ್ರಿಗೆ ಈ ಥರ ಒಂದು ಕತೆ ಹೇಳ್ತೀನಿ ಅಂತ ಹೋದಾಗ ದದಾ ಶುರು ಮಾಡಿದ್ದದ ನಾನು ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತಂದರು. ದಟ್ ವಾಸ್ ದ ಫಸ್ಟ್ ಥಿಂಗ್ ಹಿ ಸೆಡ್. ಆ್ಯಂಡ್ ಅದಾದಮೇಲೆ ನಾನು ಅವ್ರ ಹತ್ರ ಏನು ಹೋಗಿ ಕೇಳದೇ ಇರೋ ಹಾಗೆ ಎಲ್ಲ ಕೆಲಸ ಆಯಿತು. ಆಚೆ ಕಡೆ ಪ್ರಪಂಚಕ್ಕೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋದು ತುಂಬ ಜನಕ್ಕೆ ಗೊತ್ತು. ಆದರೆ ಅವ್ರ ಜೊತೆ ಒಡನಾಟ ಶುರುವಾದ್ಮೇಲಿಂದ ಇಂಥದ್ದು ಬೇಕು ಅಂತಂದರೆ ಕೊರತೆ ಆಗದಿರೋ ಹಾಗೆ ಈ ಸಿನಿಮಾ ಪರವಾಗಿ ಮತ್ತು ಬದುಕಿಗೆ ಏನು ಬೇಕು ಅಂತಂದ್ರೆ ನಾನು ಇದರಿಂದ ಅದ ತಲೆ ಕೆಡಿಸ್ಕೊಬಿಟ್ಟಿದ್ದಲ್ಲ, ನಿಮ್ಮ ಪಡೆ ನೀವು ಶುರು ಮಾಡಿ ಅಂತನ್ನುವಂಥ ಮನಸ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಅದಾದಮೇಲೆ ನಂಗೆ ಒಂದೇ ಒಂದು ಆಸೆ ಇದೆ, ಈ ಕ್ಯಾರೆಕ್ಟರ್ಗೆ ಅನುರಾಗ್ ಕಶ್ಯಪ್ ಅವ್ರು ಬರಬೇಕು ಅಂತ ಭಾಳ ಆಸೆ ಇದೆ ಅಂತಂದರು. ದಾದಾ ನೀವೇನು ಮಾಡೋಕ್ಕೆ ಹೊರಟಿದ್ರೆ ಗೊತ್ತಾ ನಿಮಗೆ ಅಂದರು. ಆತ ಬರ್ತಾನ, ವಿಲ್ ಹಿ ಕಮ್, ಸಾಧ್ಯತೆ ಇದೆಯಾ ಅಂತೆಲ್ಲ ಪ್ರಶ್ನೆ ಕೇಳೋದು. ನಾನು ಐ ಸೆಡ್ ಟ್ರೈ ಮಾಡ್ಬೋದಾ ಸರ್ ಅಂತ. 2 days ಆದಮೇಲೆ ಯು ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಹಿಮ್, ಜಸ್ಟ್ ಗೋ ಟಾಕ್ ಟು ಹಿಮ್ ಆ್ಯಂಡ್ ಕಮ್ ಅಂದರು. ಆ್ಯಂಡ್ ರೆಸ್ಟ್ ಹಿ ಸೆಡ್ ಐ ಲೈಕ್ ಇಟ್ ಆ್ಯಂಡ್ ರೆಸ್ಟ್ ಐ ವಿಲ್ ಟಾಕ್ ಟು ಅರವಿಂದ್ ಆ್ಯಂಡ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಬೌಟ್ ಇಟ್ ಅಂತಂದರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಜೊತೆಗೆ ಸಹಾಯಕ್ಕೆ ನನಗೆ ಯಾವಾಗಲೂ ಬೆನ್ನೆಲುಬಾಗಿರುವಂಥ ಆಕರ್ಷ್ ಇರ್ತಾನೆ. ಸೊ ಯಾವಾಗಲೂ ನಡೀರ್ಬೋದೇ, ಮಾಡೋಣ ತಲೆ ಕೆಡಿಸ್ಕೊತಿರ್ಬೋದೇ ಅಂತಾನೆ ನನ್ನ ಸಹಾಯಕ್ಕೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾರ್ತಿಕ್ ಆಗಲಿ ಮತ್ತು ಚಂದ್ರು ಆಗಲಿ ಎಲ್ಲ ಇದ್ದೇ ಇರ್ತಾರೆ. ಬಟ್ ಆ ಸಪೋರ್ಟ್ ಇರುತ್ತಲ್ಲ, ಆ ಸಪೋರ್ಟಿಂದ ಸಾಕಷ್ಟು ಮುಂದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.